ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಜರಾತ್ ಟೈಟಾನ್ಸ್ ತಂಡದ ಆಲ್ರೌಂಡ್ ಆಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಧೂಳಿಪಟ ಆಗಿದೆ. 89 ರನ್ಗಳ ಬೃಹತ್ ಅಂತರದಿಂದ ಸೋತ ಸಿಎಸ್ಕೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಸತತ 3ನೇ ಬಾರಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂತಹ ಅವಕಾಶವನ್ನು ಕಳೆದುಕೊಂಡಿದೆ. 2024ರಲ್ಲಿ ಆರ್ಸಿಬಿ ವಿರುದ್ಧ ನಾಕೌಟ್ ಪಂದ್ಯದಲ್ಲಿ ಸೋತ ಸಿಎಸ್ಕೆ 2025ರಲ್ಲಿ ಲೀಗ್ನಲ್ಲಿ ಕೇವಲ 4 ಪಂದ್ಯಗಳನ್ನು ಗೆದ್ದು ಹೊರಬಿದ್ದಿತ್ತು. ಈ ಬಾರಿ ಸತತ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವೈಫಲ್ಯ ಎದುರಿಸಿದ ಸಿಎಸ್ಕೆ ಲೀಗ್ನಿಂದ ಹೊರಗಡೆ ಬಿದ್ದಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಟಿ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಚಚ್ಚಿದ್ರು. 229 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಸಿಎಸ್ಕೆ 13.4 ಓವರ್ಗಳಲ್ಲಿ 140 ರನ್ ಗಳಿಸಿ ಸರ್ವ ಪತನ ಕಾಣ್ತು. ಈ ಮೂಲಕ ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿದೆ. ಇನ್ನು ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದ ಮತ್ತೆ ಪುಟಿದೆದ್ದ ಸಿಎಸ್ಕೆ ಉತ್ತಮ ಇನ್ನಿಂಗ್ಸ್ ಕಟ್ಟುವಂತಹ ನಿರೀಕ್ಷೆಯನ್ನು ಮೂಡಿಸಿತ್ತು. ಆದರೆ ಯಾವಾಗ ಶಿವಮ್ ದುಬೆ ಔಟ್ ಆಗ್ತಾರೆ, ಅವರು ಔಟ್ ಆದಂತೆ ವಿಕೆಟ್ಗಳ ಪತನ ಕೂಡ ಶುರುವಾಗುತ್ತೆ. ಅದರಲ್ಲೂ ಕಹಿಸೋ ರಬಾಡ, ಬೆಂಕಿ ದಾಳಿ ಹಾಗೂ ರಶೀದ್ ಖಾನ್ ಸ್ಪಿನ್ ಮ್ಯಾಜಿಕ್ಗೆ ಬಲಿಯಾದ ಸಿಎಸ್ಕೆ ಕೊನೆಯಲ್ಲಿ 4 ರನ್ಗಳ ಅಂತರದಲ್ಲೇ 4 ವಿಕೆಟ್ ಕಳೆದುಕೊಂಡು ಹೀನಾಯ ಸೋಲಿಗೆ ತುತ್ತಾಯಿತು. ಬೃಹತ್ ಮೊತ್ತದ ಚೇಸಿಂಗ್ನ ಸ್ಟಾರ್ಟ್ ಮಾಡಿದಂಥ ಸಿಎಸ್ಕೆ ಒಂದ್ ಕಡೆ ರನ್ಗಳನ್ನ ಕಲೆ ಹಾಕ್ತಾ ಇದ್ರು ಕೂಡ ಮತ್ತೊಂದು ಕಡೆ ಪ್ರಮುಖ ವಿಕೆಟ್ಗಳನ್ನ ಕಳೆದುಕೊಳ್ತಾ ಸಾಕ್ತು. ಸಂಜು ಸ್ಯಾಮ್ಸನ್ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆ ನಡೀತಾರೆ. ಇನ್ನು ಋತುರಾಜ್ ಹಾಗೂ ಮ್ಯಾಥ್ಯೂ ಶಾಟ್ ಪವರ್ ಪ್ಲೇನಲ್ಲಿ ಅಬ್ಬರಿಸಲು ಶುರು ಮಾಡಿದ್ರು. ಆದರೆ 7 ಎಸೆತಗಳಲ್ಲಿ 16 ರನ್ ಗಳಿಸಿದ್ದ ಋತುರಾಜ್, 14 ಎಸೆತಗಳಲ್ಲಿ 24 ರನ್ ಗಳಿಸಿದ್ದ ಮ್ಯಾಥ್ಯೂ ಶಾಟ್ ಪವರ್ ಪ್ಲೇನಲ್ಲೇ ವಿಕೆಟ್ ಒಪ್ಪಿಸಿ ಹೊರಗಡೆ ಬರ್ತಾರೆ. ಇನ್ನು ಅಗ್ರ ಬ್ಯಾಟರ್ ಉರ್ವಿಲ್ ಪಟೇಲ್ ಕೂಡ 2 ಎಸೆತಕ್ಕೆ ಕ್ಯಾಚ್ ನೀಡಿ ಔಟ್ ಆದ್ರು. ಇದು ದೊಡ್ಡ ಮೊತ್ತದ ಗುರಿ ಬೆನ್ನತ್ತಿದ ಸಿಎಸ್ಕೆಗೆ ದೊಡ್ಡ ಹಿನ್ನಡೆಯಾಯಿತು. ಇನ್ನು 63 ರನ್ಗಳಿಗೆ ಪ್ರಮುಖ 5 ವಿಕೆಟ್ ಕಳೆದುಕೊಂಡಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಶಿವಮ್ ದುಬೆ ಒಂದು ಉತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟೋದಕ್ಕೆ ಟ್ರೈ ಮಾಡಿದ್ರು. ಆದರೂ ಕೂಡ ಸಿಎಸ್ಕೆ ಸೋತಿದೆ. ಇದರಿಂದ ಸಿಎಸ್ಕೆ ಪ್ಲೇ ಆಫ್ ಕನಸು ಭಗ್ನವಾಗಿದೆ.